INBCWF ರಾಜ್ಯಾಧ್ಯಕ್ಷರಾದ ಜಿ.ಆರ್. ದಿನೇಶ್ ಅವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯ ಮತ್ತು ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಭಾಗವಹಿಸಿ ಸಂಘಟನೆಯ ಮುಂದಿನ ಕಾರ್ಯಯೋಜನೆ ಹಾಗೂ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಟೂಲ್ ಕಿಟ್ಗಳನ್ನು ವಿತರಿಸಲಾಯಿತು. ಬಳಿಕ ನಡೆದ ಸಭೆಯಲ್ಲಿ ಸರ್ ಕುರಿತು ಸಮಗ್ರವಾಗಿ ಚರ್ಚೆ ನಡೆಸಲಾಯಿತು. ಅದರೊಂದಿಗೆ ಜಿಲ್ಲಾ ಅಧ್ಯಕ್ಷರುಗಳು ತಮ್ಮ ಜಿಲ್ಲೆಗಳಲ್ಲಿ ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ, ಮಹಿಳಾ ಕಮಿಟಿ ಹಾಗೂ ಯೂತ್ ಕಮಿಟಿ ರಚಿಸುವ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಂಘಟನೆಯನ್ನು ರಾಜ್ಯದಾದ್ಯಂತ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಭಾಗವಹಿಸಿದ ಪದಾಧಿಕಾರಿಗಳು ಕಾರ್ಮಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಸಂಘಟನೆಯ ಬೆಳವಣಿಗೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವುದಾಗಿ ತಿಳಿಸಿದರು. ವಿಭಾಗಗಳು ಅಂದರೆ ಅಲ್ಪಸಂಖ್ಯಾತ ವಿಭಾಗ ಒಂದು, ಸಾಮಾಜಿಕ ಜಾಲತಾಣ ಒಂದು, ಹಿಂದುಳಿದ ವರ್ಗ ಒಂದು, ಪರಿಶಿಷ್ಟ ಜಾತಿ ಒಂದು, ಪದವೀಧರ ವಿಭಾಗ ಒಂದು, ಕಾರ್ಮಿಕ ವಿಭಾಗ ಒಂದು, ಕಿಸಾನ್ ಒಂದು, ವೃತ್ತಿಪರ ವಿಭಾಗ ಒಂದು, ಕಾನೂನು ಮತ್ತು ಮಾನವ ವಿಭಾಗ ಒಂದು, ಅಸಂಘಟಿತ ಕಾರ್ಮಿಕರ ಒಂದು, ರಾಜ್ಯ ಪಂಚಾಯತ್ ವಿಭಾಗ ಒಂದು, ಬೀದಿ ವ್ಯಾಪಾರ ಒಂದು. ಇನ್ನೊಂದು ಮುಖ್ಯವಾದದ್ದು ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಶಿಕ್ಷಣ ಕೊಟ್ಟ ಯಾವ್ದದು ಯಾರ್ದದು ತಿಳ್ಕೊಳ್ಳಿ. ಯಾರ್ದು ಯಾವ ಕಮಿಟಿ ಅದು? ನಮ್ಮ ಕಮಿಟಿ ಒಂದು ದೇಶವಾಗಿದೆ. ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಒಕ್ಕೂಟ ಕೊಟ್ಟ ಅಂತ ನಿನ್ನೆ DK ಲೀಸ್ ಮಾಡಿದ್ದಾರೆ. ಇದನ್ನ ನಮ್ಮ ಬೆಂಗಳೂರಲ್ಲಿ ಮತ್ತೆ ಇನ್ನ ಎರಡು ಮಾಡಿದೆ. ಪ್ರಚಾರ ಸಮಿತಿ ವೈದ್ಯ ಘಟಕ ಮಾಹಿತಿ ಮೀನುಗಾರಿಕೆ ಪರಿಶ್ರಮ ಮಂಗಡಿಗೆ ನಮ್ಮ ಇವರೇ ಅಧ್ಯಕ್ಷರು ವಿಜಯನಾಯಕರು, ಅಂಗಲ ವಿಭಾಗ, ಮಾಜಿ ಶೇಖರ ಶಿಕ್ಷಣ ವಿಭಾಗ, ಸಂಶೋಧನೆ, ಮಾಧ್ಯಮ, ಕಾನೂನು, ಈ ಥರ 37 ಇದೆ. 37 ವಿಭಾಗ ಪದಾಧಿಗಳು ಕಾಂಗ್ರೆಸ್ ಪದವಿ ಮಾಡಬೇಕು ಅಂತ ಬೆಂಗಳೂರು ಸೌದಲ್ಲಿ ಲೀಸ್ಟ್ ಕೊಟ್ಟಿದ್ದೀವಿ. ಆ ಲಿಸ್ಟಲ್ಲಿ ನಮ್ದು ಸೇರ್ತಿದ್ದಾರೆ. ಇಷ್ಟು ನಮ್ದು ಸೇರಿಲ್ಲ ಲಿಸ್ಟ್. ಅರ್ಥ ಮಾಡಿ ದಯವಿಟ್ಟು ಒಂದು ನೋಡ್ಬೇಡಿ ಯಾರು ದಯವಿಟ್ಟು. ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಮಾರ್ಚ್ 21ನೇ ತಾರೀಕು ನಾವು ಬೆಂಗಳೂರಲ್ಲಿ ಭಾರತ ಜೋಡೋ ಕಾಂಗ್ರೆಸ್ ಸಭೆಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಸಭೆ ನಡೆಯಿತು. ಸಭೆಗೆ ಎಲ್ಲ ಇಡೀ ರಾಜ್ಯದಿಂದ ಬಂದ ಎಲ್ಲ ಪದಗಳಿಗೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅವ್ರಿಗೆ ಧನ್ಯವಾದ ತಿಳಿಸುವ ನಿಟ್ಟಿನಲ್ಲಿ ಹಾಗೂ ಹೋದ ತಿಂಗಳೇನು 27-28 ಇಂಟೆಕ್ನ ರಾಷ್ಟ್ರೀಯ ಕಾರ್ಯ ಸಭೆ ಹಾಗೂ ರಾಜ್ಯ ಕಾರ್ಯ ಸಭೆ ಆಯಿತು. ಸಭೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಸಿ ಕುಂಟೆ ಅವರು ಹಾಗೂ ಇಂಟೆಕ್ನ ರಾಷ್ಟ್ರೀಯ ಅಧ್ಯಕ್ಷ ಸಂಜೀವ್ ರೆಡ್ಡಿ ಅವರೆಲ್ಲ ಬಂದಿದ್ರು. ಅದರಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಆ ದಿನ ಆದ್ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆರ್ ಸಿ ಕುಂಟೆ ಅವರು ನಮ್ಮನ್ನೆಲ್ಲ ಕರೆದು ರಾಜ್ಯದಲ್ಲಿ INBCWF ಏನು ಮುಂದಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ರ ಆ ಸಂಘಟನೆ ಮಾಡಿದ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾವಾರು ಕಮಿಟಿ ಕರೆದಿದ್ವಿ. ಜಿಲ್ಲಾವಾರು ಕಮಿಟಿ ಮಾಡೋದು ಎಲ್ಲ ಇಡೀ ಏನು 37 ಜಿಲ್ಲಾ ಕಮಿಟಿ ಅಧ್ಯಕ್ಷರು ಮಾಡಿ, ಜಿಲ್ಲಾವಾರು ಕಮಿಟಿ ಮಾಡಿ, ಕ್ಷೇತ್ರವಾರು ಕಮಿಟಿ ಮಾಡಿ ಒಂದು 5,000 ಜನ ಕಟ್ಟಡ ಕಾರ್ಮಿಕರು ಎಲ್ಲ ಸೇರಿಸಿ ಇಡೀ ರಾಜ್ಯದಲ್ಲಿ ಒಂದು ಸ್ಥಳ ಗುರುತು ಮಾಡಿ ಸ್ಥಳದಲ್ಲಿ ಕಾರ್ಯಕ್ರಮ ಸಮಾವೇಶ ಮಾಡಿ, ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಕುಂಟೆ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರನ್ನು ಕರೆದು ಕಾರ್ಮಿಕರ ಏನೇನು ಸೌಲಭ್ಯಗಳು ನೀಡಬೇಕು, ಏನು ಕಷ್ಟ ಕಾರ್ಮಿಕರಿದೆ ಅವ್ರ ನಿಟ್ಟಿನಲ್ಲಿ ರಾಜ್ಯ ಮುಖ್ಯಮಂತ್ರಿ ಕರೆದು KPCC ಅಧ್ಯಕ್ಷರಾದ BK ಕರೆದು ಕಾರ್ಯಕ್ರಮ ಮಾಡುವಂತ ಒಂದು ಸೂಚನೆ ಕೊಟ್ಟರು. ಸೂಚನೆ ಪ್ರಕಾರ ಇವತ್ತು ನಾವು ಮೀಟಿಂಗ್ ಕರೆದು ಇಡೀ ರಾಜ್ಯದ ಎಲ್ಲ ಪದಗಳಿಗೆ ಒಂದು ಸೂಚನೆ ಕೊಟ್ಟು ಸಂಘಟನೆ ಮಾಡಿ 2 ತಿಂಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಿಳಿಸಿದ್ವಿ. ಈ ನಿಟ್ಟಿನಲ್ಲಿ ಇವತ್ತು ಏನಿದೆ ನಾವು ರಾಜ್ಯ ಎಲ್ಲ ಜಿಲ್ಲಾವಾರು ಕಮಿಟಿ ಬಂದಿದ್ರು. ಸಾಂಕೇತಿಕವಾಗಿ ಒಂದು 100 ಜನಕ್ಕೆ ಏನು ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ಕೊಡಬೇಕು ನಿಟ್ಟಿನಲ್ಲಿ ಸಾಂಕೇತಿಕ ಒಂದು ಕಿಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು SR ನಡೀತಾ ಇದೆ, ಈ ರಾಜ್ಯದಿಂದ SR ನಡೀತಾ ಇದೆ. SR ಮುಖಾಂತರ ಇಡೀ ಎಲ್ಲ ಜನ ಕಾಂಗ್ರೆಸ್ ಜನ ಯಾವುದೇ ಜನ ಮತದಾರರಿಂದ ಇದಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಸೂಚನೆ ಕೊಡ್ತಾ ಜಿಲ್ಲಾಧ್ಯಕ್ಷರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆ ಸೇರಿ ಅಥವಾ BLO ಜೊತೆ ಸೇರಿ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಜಾಗೃತಿ ಮಾಡಿಸಿ ವೋಟ್ ಲಿಸ್ಟ್ ಸೆಟ್ಮೆಂಟ್ನಲ್ಲಿ ಜಾಗೃತಿ ಮಾಡಿಸಿ ಅಂತ ನಮ್ಮ ಪದಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಿಂದ ಬಂದಿದ್ದಾರೆ. 100 ಸೇಫ್ಟಿ ಕಿಟ್ ಕೊಟ್ಟಿದ್ದೀವಿ ಇವತ್ತು. ಆದ್ರೆ ಎಲ್ಲ ಬಹಳ ಜನ ಬಂದಿದ್ದಾರೆ. ಸವಲತ್ತು ಗೌರ್ಮೆಂಟ್ ಇಂದ ಏನೇನ್ ಸವಲತ್ತು ಸಿಗ್ತತೆ ಅದರ ಬಗ್ಗೆ ತಿಳುವಳಿಕೆ ಹೇಳಿದ್ದಾರೆ ಸಾಹೇಬ್ರು. ಮೆಂಬರ್ಶಿಪ್ ಇಡೀ ಕರ್ನಾಟಕದಲ್ಲಿ ಇನ್ನ ಸ್ವಲ್ಪ ಬಹಳ ಜನ ಬರೋದಿದ್ರು, ಯಾವ್ದಾದ್ರು ಕಾರಣಾಂತರ ಬಂದಿಲ್ಲ. ಇನ್ನ ಅವ್ರಿಗೆ ಏನೇನು ಮಾಹಿತಿ ಕೊಡ್ಬೇಕು, ಕಾರ್ಯಾಗಾರ ಮಾಡಿ ಅವ್ರಿಗೆ ಹೆಂಗೆ ತಗೋಬೇಕು ಅಂತ ಹೇಳಿ ಮುಂದಿನ ಒಳ್ಳೆ ಜೋರಾಗಿ
2 ತಿಂಗಳೊಳಗೆ ಬಹಳ ಅದ್ದೂರಿಯಾಗಿ ದೊಡ್ಡ ಫಂಕ್ಷನ್ ಮಾಡ್ಬೇಕಂತ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ಈ ಸಲ. ನಮಸ್ಕಾರ. ಕರೆದಿದ್ವಿ INBCWF ನಿಂದ ಇವತ್ತು 100 ಜನಕ್ಕೆ ಕಾರ್ಮಿಕರ ಕಿಟ್ಗಳನ್ನ ಸೇಫ್ಟಿ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ. ಹಾಗೆ ನಮ್ಮ ಪಂಚ ಯೋಜನೆ ಗ್ಯಾರಂಟಿನ ಬಗ್ಗೆ ತಿಳುವಳಿಕೆ ಹೇಳಿ ಮುಂದಿನ ದಿನಮಾನಗಳಲ್ಲಿ ನಾವು INBCWF ದಿಂದ SIR ಬಗ್ಗೆ ಮಾಹಿತಿ ತಿಳಿಸಿದ್ರು ನಮ್ಮ ದಿನೇಶ್ ಸರ್ ಅವರು ಜಿಲ್ಲಾಧ್ಯಕ್ಷರ ಎಲ್ಲರಿಗೆ ಜಿಲ್ಲಾಧ್ಯಕ್ಷರಿಗೆ. ಹಾಗೆ ಎಲ್ಲರೂ ಕೂಡಿ ನಾವು ಕಮಿಟಿ ಯಾವ ರೀತಿಯಿಂದ ರಚನೆ ಮಾಡಬೇಕು, ಯಾವ ರೀತಿಯಿಂದ ನಾವು ಪ್ರವಾಸವನ್ನು ಕೈಕೊಂಡು ಯಾವ್ಯಾವ ರೀತಿಯಿಂದ ಕಮಿಟಿ ಮಾಡ್ಬೇಕಂತ ಹೇಳಿ ತಿಳುವಳಿಕೆ ಹೇಳಿದ್ರು. ಹೌದು, ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. INBCWF ಅಲ್ಲಿ ದಿನೇಶ್ ಸರ್ ಅಂತ ಅಂದ್ರನೇ ಅವರು ದಿನೇಶ್ ಸರ್ ಅದರಿಂದ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಎಲ್ಲಾ ಮಹಿಳೆಯರಿಗೂ ಆಗ್ಲಿ ಒಂದು ಗಂಡ್ಮಕ್ಳಿಗಾಗ್ಲಿ ಎಲ್ಲರಿಗೆ ಎನ್ಕರೇಜ್ ಮಾಡ್ತಾರೆ ನಮ್ಗೆ. ಈ ರೀತಿ ಮಾಡ್ರಿ, ಈ ರೀತಿಯಿಂದ ಸಂಘಟನೆ ಕಟ್ರಿ, ಕಾಂಗ್ರೆಸ್ ಬಗ್ಗೆ ನೀವ್ ಎಲ್ಲಾ ರೀತಿಯಿಂದ ಫಲಾನುಭವಿಗಳು ಇದ್ದೀರಿ, ಇದನ್ನು ನೀವು ಈ ತರ ಮಾಡೋದ್ರಿಂದ ಒಳ್ಳೇದಲ್ಲ, ಚೆನ್ನಾಗಿ ಕಮಿಟಿ ಮಾಡಿ ಅಂತ ನಮ್ಗೆಲ್ರಿಗೂ ಎನ್ಕರೇಜ್ ಮಾಡ್ತಾರೆ. ಸಪೋರ್ಟ್ ಆಗಿ ನಮ್ಮ INBCWF ಗೆ ಸಪೋರ್ಟ್ ಆಗಿ ನಿಂತವ್ರಿ ಯಾರು ಅಂತಂದ್ರೆ ನಮ್ಮ ದಿನೇಶ್ ಸರ್ ಅಂತಾನೆ ನಾವ್ ಹೇಳ್ಬೇಕು ಅಂತ ಅನಿಸ್ತದೆ. ಜಿಲ್ಲೆ ಯಳಂದೂರು ತಾಲೂಕು ಮಾಂಬಳ್ಳಿ ಗ್ರಾಮ ಕೊಳ್ಳೇಗಾಲ ಕ್ಷೇತ್ರದ ಮುಖ್ಯ ಇವರು MLA-ಗಳದು. ಹಂಗೆ ನಮ್ಗೆ ಕಟ್ಟಡ ಕೂಲಿ ಕಾರ್ಮಿಕರ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಸಂಘ ಮಾಡಿದೀವಿ, ಡಾಕ್ಟರ್ BR ಅಂಬೇಡ್ಕರ್ ಸಂಘ ನಮ್ದು. ಅದರಲ್ಲಿ ನಮ್ಗೆ ಸೇಫ್ಟಿ ಕಿಟ್ ಅಂತ ಕೊಡ್ತಾ ಇದಾರೆ. ಅದು ಹೆಲ್ಮೆಟು ಮತ್ತೆ ಕಣ್ಣಿಗೆ, ಕಿವಿಗೆ ಮತ್ತೆ ಬಾಡಿಗೆ, ಅದರಲ್ಲೂ ಹ್ಯಾಂಡ್ ಗ್ಲೌಸ್. ಅದ್ರಲ್ಲೂ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಇದ್ ಬೇಕಿತ್ತು, ಸೇಫ್ಟಿಗೆ ಬೆಲ್ಟ್ ಬೇಕಾಯ್ತು. ಕೆಲವು ಜನಕ್ಕೆ ಮೇಲಿಂದ ಹತ್ತಿ ಮೇಲಿಂದ ಕೆಳಗಡೆ ಬಿದ್ದು ಸುತ್ತ ಇದಾರೆ. ಆದ್ರೆ ಅದೊಂದು ಈಗ ನಮ್ಮ ಸರ್ಕಾರದಿಂದ ಅದೊಂದು ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಕೇಳ್ಕೊತೀವಿ. ಸೇಫ್ಟಿ ಕಿಟ್ ಕೊಟ್ಟಾರ ದಿನೇಶ್ ಸರ್. ಅದರಲ್ಲಿ ಬ್ಲೌಸ್, ಹೆಲ್ಮೆಟ್ ಅದ, ಮತ್ತೆ ಗ್ಲಾಸು, ಜಾಕೆಟ್ ಎಲ್ಲ ಐತೆ. ಇದು ಕೊಟ್ಟಿರೋ ತುಂಬಾ ಅನುಕೂಲ. ನಾವು ಕಟ್ಟಡ ಕಾರ್ಮಿಕರ ಸಂಘದ ಇವರು ಮೆಂಬರು. ಅಲ್ಲಿ ದಿನೇಶ್ ಸರ್ ಕೊಟ್ಟಾರ. ಇದು ಸೇಫ್ಟಿಗೆ ನಮ್ಗೆ ಕೊಟ್ಟಾರ, ಒಳ್ಳೇದು ಅಂತ.